ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು 4 ಈರುಳ್ಳಿಯನ್ನು ಉಪಯೋಗಿಸ್ಬಿಟ್ಟು ರುಚಿಯಾಗಿರುವಂಥ ಗರಿಗರಿಯಾಗಿರುವಂಥ ಚಾಟನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಯಾವತ್ತೂ ತಿಂದಿಲ್ಲ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಒಂದ್ಸಾರಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ 4 ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಇವಾಗ 2 ಭಾಗ ಮಾಡಿ ಈ ತುಂಬಿಂತಾರಲ್ವ ಬಂಧುಗಳೇ, ಆ ಭಾಗನ ನಾವು ಕಟ್ ಮಾಡ್ಕೊಂಡು ತೆಗಿಬೇಕು. ಅಂದರೆ ನಮಗೆ ಓಪನ್ ಮಾಡ್ಕೊಳ್ಳಿಕ್ಕೆ ಈಜಿ ಆಗುತ್ತೆ. ಹೀಗೆ ನಾವು ತೆಗಿಬೇಕು. ಸ್ವಲ್ಪ ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತೊಗೊಳ್ಳಿ ಬಂಧುಗಳೇ, ಅವಾಗ ಚಾರ್ಜ್ ತುಂಬ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಚಿಕ್ಕದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಇದರಲ್ಲಿ ಕಮ್ಮಿ ಚಾರ್ಜ್ ಆಗುತ್ತೆ ಬಂಧುಗಳೇ. ಹಾಗೆ ಸೈಜ್ ಕೂಡ ಚಿಕ್ಕದಾಗುತ್ತೆ. ಸ್ವಲ್ಪ ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡ್ರೆ ನಮ್ಮ ಪೀಸಸ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ನಮ್ಮ ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಬಂಧುಗಳೇ. ಇವಾಗ ನೋಡ್ರಿ, ನಾವು ತೊಗೊಂಡಿರುವಂಥ ಈರುಳ್ಳಿಯಲ್ಲಿ 8 ಬಂತು ಇವಾಗ ಇದು ನಮಗೆ. ಈಗ ಇನ್ನೊಂದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೇಮ್ ಹಾಗೇನೆ ನಾವು ಎಲ್ಲನೂ ಕಟ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಇಟ್ಕೋಬೇಕು. ಇದರಲ್ಲಿ ನೋಡ್ರಿ ಬರೀ 3 ಬಂತು ಅಂದರೆ ಒಂದು ಈರುಳ್ಳಿಯಲ್ಲಿ 6 ಪೀಸ್ ಬರುತ್ತೆ ನಮಗೆ. ನೋಡ್ರಿ, ಅವಾಗ ನಾನು 4 ನಾನು ಓಪನ್ ಮಾಡಿ ಇಟ್ಕೊಂಡೆ. ಈಗ ಇದರಲ್ಲಿ ತೆಗೆದಿರುವಂಥ ಚಿಕ್ಕ ಭಾಗ ಇದೆ ಅಲ್ವಾ, ಇದನ್ನು ಕೂಡ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಚಿಕ್ಕದಾಗಿ ಇದನ್ನು ಪೀಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತಪ್ಪದೆ ಒಂದ್ಸಾರಿ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅವಾಗ ನಾ ಹಾಕೋ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರುತ್ತೆ, ನೀವೇ ಮೊದಲು ನೋಡ್ತೀರಾ ಬಂಧುಗಳೇ. ಈಗ ನೋಡ್ರಿ, ನಾವೆಲ್ಲಾನು ಕಟ್ ಮಾಡ್ಕೊಂಡು ಆಯಿತು. ಈ ಕಡೆಗೆ ನೋಡ್ರಿ, ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ನಾವು ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿವಲ್ವಾ ಅದನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ. ನಂತರ ನೋಡ್ರಿ, ಮೊದಲೇ ನಾನು 1 ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ದೊಡ್ಡ ಆಲೂಗಡ್ಡೆ ಇರೋದ್ರಿಂದ 1 ತೊಗೊಂಡಿದ್ದೀನಿ ಬಂದರೆ, ಇನ್ನು ಚಿಕ್ಕದು ಮೀಡಿಯಮ್ ಸೈಜ್ ಇದ್ದರೆ 2 ತೊಗೊಳ್ಳಿ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ. ಹೀಗೆ ತಿಕ್ಕಿ ಹಾಕೊಳ್ಳೋದ್ರಿಂದ ನಮ್ಮ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಈಗ 1/4 ಸ್ಪೂನಷ್ಟು ಕಿಚನ್ ಕಿಂಗ್, 1/4 ಸ್ಪೂನಷ್ಟು ಚಾಟ್ ಮಸಾಲ, 1/4 ಸ್ಪೂನಷ್ಟು ಆಮ್ಚೂರ್ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ಬಂಧುಗಳೇ. ನಿಮ್ಮ ಹತ್ರ ಚಾಟ್ ಮಸಾಲೆ ಇಲ್ಲಾಂದರೆ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಹಾಕ್ರಿ, ಏನು ತೊಂದರೆ ಇಲ್ಲ. ಲೆಮನ್ ಜ್ಯೂಸ್ ಬಂಧುಗಳೇ. ಒಂದು 1/4 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಬಂಧುಗಳೇ ಹಾಕಿ ನೀಟಾಗಿ ಎಲ್ಲನೂ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ 1-2 ಮೆಣಸಿನ್ಕಾಯನ್ನ ಸೇರಿಸ್ಕೋಬಹುದು. ಈ ಕಡೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನು ರವೆ, ಹಾಗೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ, 1-2 ಚಿಟಿಕೆ ಅರಿಶಿನ, ರುಚಿಗೆ ಅನುಸಾರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ನಾವು ಇದನ್ನು ಕಲಿಸ್ಕೋಬೇಕು. ಈ ಅಕ್ಕಿ ಹಿಟ್ಟು ಮತ್ತು ರವೆ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಚಾಟ್ಸ್ ಅನ್ನೋದು ತುಂಬಾ ಗರಿ ಆಗುತ್ತೆ, ಕ್ರಿಸ್ಪಿ ಆಗುತ್ತೆ ಬಂಧುಗಳೇ. ಹಾಗಾಗಿ 1 ಸ್ಪೂನು, 1 ಕಪ್ಪಿಗೆ 1 ಸ್ಪೂನ್ನ ಪ್ರಕಾರ ಹಾಕೊಳ್ಳಿ ಬಂಧುಗಳೇ. ಇವಾಗ ನೋಡ್ರಿ, ನಾವು ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ನಮ್ಮದು ರೆಡಿ ಆಯಿತು. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನ್ ಜೀರಿಗೆನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾವು ಮಸಾಲೆಲ್ಲ ಕೂಡ ಹಾಕಿದ್ದೀವಿ. ಈ ಹಿಟ್ಟು ಕೂಡ ಸಪ್ಪೆ ಆಗಬಾರ್ದು ನಮಗೆ ಅನ್ನೋ ಉದ್ದೇಶದಿಂದ ಟೇಸ್ಟ್ ಚೆನ್ನಾಗಿರಬೇಕು. ನಮ್ಗೆ ಜಾಸ್ತಿ ಟೇಸ್ಟ್ ಆಗಬೇಕಂದ್ರೆ ಈ ರೀತಿಯನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈ ಕಡೆ ಮುಂಚೆ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಒಂದೇ ಒಂದು ಡ್ರಾಪ್ ಹಿಟ್ಟನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊಂಡಿದ್ದೆ. ತಕ್ಷಣ ಮೇಲೆದ್ದು ಬಂದರೆ ಬಿಸಿಯಾಗಿದೆ ಅಂತ ಅರ್ಥ. ಈಗ 1 ಈರುಳ್ಳಿ ಪೀಸನ್ನು ತೊಗೊಂಡ್ಬಿಟ್ಟು ಈ ಹಿಟ್ಟಿನಲ್ಲಿ ನೋಡ್ರಿ ನೀಟಾಗಿ ನಾವು ಫುಲ್ಲಾಗಿ ಹಿಟ್ಟು ಕವರ್ ಆಗಬೇಕು, ಅದರಲ್ಲಿ ಹಿಟ್ಟು ಅನ್ನೋದು ಇರಬಾರ್ದು. ನೋಡ್ರಿ, ಹೀಗೆ ನಾವು ಬಿಸಿಯಾಗಿರುವ ಎಣ್ಣೆಯಲ್ಲಿ ಒಂದನ್ನೇ ಈ ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿತೆ ಅಷ್ಟು ಬಿಡ್ತಾ ಬರೋಣ ಬಂಧುಗಳೇ. ಫ್ಲೇಮು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ, ಹೈ ಫ್ಲೇಮ್ ಇಡಲಿಕ್ಕೆ ಹೋಗಬೇಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮನ್ನು ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಿದ್ರೆ ಚೆನ್ನಾಗಿ ಗರಿ ಆಗುತ್ತೆ ಬಂಧುಗಳೇ. ಕಲರ್ ಕೂಡ ಒಂದೇ ಈವನ್ ಆಗಿ ಬರುತ್ತೆ. ಒಂದು ರೆಡ್ ಆಗೋದು, ಒಂದು ವೈಟ್ ಆಗೋದಿಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈವನ್ ಆಗಿರುವಂಥ ಬಣ್ಣ ಬರುತ್ತೆ. 2 ಕಡೆ ನೋಡ್ರಿ ನಾವು ಹಿಂಗೆ ಹೊಳ್ಳಿ ಸಾಕ್ತಾ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ರಿ, ಎಲ್ಲ ನಮ್ದು ಈವನ್ ಆಯಿತು. ವಾವ್,
ಸೂಪರ್ ಆಗಿದೆ ಅಲ್ವಾ? ನಮಗೆ ನೋಡ್ರಿ ನಮ್ಮ ಚಾಟ್ಸ್ ರೆಡಿ ಆಯಿತು. ಯಾವ ಥರ ಇದೆ ಅಂತ ಕಾಣ್ತಾ ಇದೆ ಅಲ್ವಾ? ನೋಡ್ರಿ ಒಂದಾದರೂ ಈವನ್ ಆಗಿದೆ ಅಲ್ವಾ? ಒಂದಾದರೂ ಹೆಚ್ಚು ಕಮ್ಮಿ ಬಣ್ಣ ಬಂತಾ? ಇಲ್ಲ ಬಂಧುಗಳೇ, ಸೂಪರ್. ನೋಡ್ರಿ ನಮ್ಮ ಈರುಳ್ಳಿ ಯಾವ ರೀತಿಯಾಗಿ ತಗೋತೀವಿ ಆ ರೀತಿಯಾಗಿ ನಮಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈ ಥರ ನಮಗೆ ದೀಪದ ಆಕಾರ ಬೇಕು ಅಂದರೆ ಸ್ವಲ್ಪ ಉದ್ದ ಈರುಳ್ಳಿಯನ್ನು ತಗೊಳ್ಳಿ, ಈ ಆಕಾರ ಬರುತ್ತೆ ಬಂಧುಗಳೇ. ಈಗ ನಾವು ಮಸಾಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಅದರಲ್ಲಿ ಮುಂಚೆ ಉಪ್ಪು ಹಾಕಿರಲಿಲ್ಲ. 1/4 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮುಂಚೆ ಯಾಕೆ ಉಪ್ಪು ಹಾಕಿರಲಿಲ್ಲ ಅಂದರೆ ನಮ್ಮ ಟೊಮೆಟೊದಲ್ಲಿ ಉಪ್ಪನ್ನು ಹಾಕಿದರೆ ನೀರಿನ ಅಂಶ ಆಗುತ್ತೆ, ಹಾಗಾಗಿ ನೀರಾಗುತ್ತೆ ಬಂಧುಗಳೇ. ಅದಕ್ಕೋಸ್ಕರ ನಾವು ಯಾವಾಗ ಫಿಲಪ್ ಮಾಡ್ತೀವಿ ಅವಾಗ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಫಿಲಪ್ ಮಾಡಬೇಕು ಬಂಧುಗಳೇ. ಈಗ ನೋಡ್ರಿ ಒಂದೊಂದರಲ್ಲೇ ನಾವು ಸ್ವಲ್ಪ ಈ ಮಸಾಲೆನ ತಗೊಂಡು ನೀಟಾಗಿ ಫಿಲಪ್ ಮಾಡಬೇಕು. ಇದನ್ನ ನೋಡ್ರಿ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ಬೋದು, ಯಾವಾಗಲಾದರೂ ತಿನ್ಬೋದು ಬಂಧುಗಳೇ. ಇಲ್ಲ ಲಂಚ್ ಬಾಕ್ಸಿಗೆ ಹಾಕೋಬಹುದು, ಮತ್ತು ನಮ್ಮ ಊಟದ ಜೊತೆಗೆ ಯಾವ ಟೈಮ್ನಲ್ಲಿ ಬೇಕಾದರೂ ಇದನ್ನು ಮಾಡ್ಕೋಬಹುದು. ಇದನ್ನು ನೋಡ್ರಿ ಹಾಗೇನೆ ತಿನ್ಬೋದು. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಹಾಕೋಬಹುದು. ಇಲ್ಲ ಬೇಕಂದರೆ ನೀವು ಇನ್ನೂ ಟೇಸ್ಟ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಬೇರೆ ಮಿಕ್ಸರ್ ಹಾಕೋಬಹುದು. ನಿಮ್ಗೆ ಹ್ಯಾಗೆ ಚಾಟ್ಸ್ ಬೇಕೋ ಆ ರೀತಿಯಾಗಿ ರೆಡಿ ಮಾಡ್ಕೋಬಹುದು ಬಂಧುಗಳೇ. ಇದರಲ್ಲಿ ಏನಿಲ್ಲ, ನಿಮ್ಗೆ ಹ್ಯಾಗೆ ಬೇಕೋ ಹಾಗೆ ನಾವು ರೆಡಿ ಮಾಡಿಕೊಂಡು ತಿನ್ಬೋದು. ಹಾಗೆ ಕೂಡ ತಿನ್ಬೋದು ನಾವು, ಸಖತ್ತಾಗಿರುತ್ತೆ. ಇಲ್ಲ ನಾವು ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅನ್ನೋದಾದರೆ ನಾವು ಕಾಯಿ ಚಟ್ನಿ ಇಲ್ಲ ಪೀನಟ್ ಚಟ್ನಿಯನ್ನು ಮಾಡಿಕೊಂಡು ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನು ನಾವು ಮಾಡ್ಕೋಬಹುದು ಬಂಧುಗಳೇ. ನಾನು ಪೀನಟ್ ಚಟ್ನಿಯನ್ನು ಮಾಡಿದ್ದೀನಿ. ಈ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಬಂಧುಗಳೇ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ. ನಮ್ಮ ಪೀನಟ್ ಚಟ್ನಿ ಜೊತೆಗೆ ಈ ನಮ್ಮ ಮಸಾಲ ಹಾಕಿರುವಂಥ ಚಾಟ್ಸ್ ಟ್ರಿಬಲ್ ಟೇಸ್ಟ್ ಬಂಧುಗಳೇ, ಸಖತ್ತಾಗಿದೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಸೂಪರ್ ಆಗಿದೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿದರೆ ಮಾತ್ರ ಇದರ ಅರ್ಥ ಆಗೋದು ಹೇಗಿದೆ ಅಂತ. ನೋಡಲಿಕ್ಕೆ ಎಷ್ಟು ಸುಂದರವಲ್ಲ ಬಂಧುಗಳೇ, ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಹಾಗೂ ಹೆಲ್ತಿ ಕೂಡ. ನಾಲ್ಗೆಗೆ ರುಚಿ ಅಲ್ಲದೆ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಯ್ತಲ್ವ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.